ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ನನ್ನ ಮಗಳನ್ನ ಸ್ಕೂಲಲ್ಲಿ ಅಡ್ಮಿಷನ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಚಿಕ್ಕವಳನ್ನ ಸ್ಕೂಲ್ ಹತ್ರ ಬಂದಿದ್ದೆ. ಹಾಗಾಗಿ ಹೆಂಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ಹಾಗೆ ದೊಡ್ಡವಳನ್ನ ಬರೋಕ್ಕೆ ಕೇಳಿದೆ ಬುಕ್ಸೆಲ್ಲ ಎತ್ಕೊಂಡು ಹೋಗೋದಕ್ಕೆ ಗಾಡೀಲಿ. ಹಾಗೆ ನಾನು ಆಫೀಸಿಂದ ಪರ್ಮಿಷನ್ ಹಾಕಿ ಬಂದಿದ್ದರಿಂದ ಆಫೀಸ್ಗೆ ಹೋಗಬೇಕಿತ್ತು. ಹಾಗಾಗಿ ಹೋದೆ. ಇದು ಸಂಡೇ ಇವತ್ತು ಸ್ವಲ್ಪ ಫ್ಲಿಪ್ಕಾರ್ಟಲ್ಲಿ ಕೆಲವು ಐಟಮ್ಗಳನ್ನ ಬುಕ್ ಮಾಡಿದ್ದೆ. ಏನಂತಂದರೆ ಗೆಲಾಕ್ಸ್ ಕಾರ್ನ್ಫ್ಲೆಕ್ಸು, ಹಾಗೆ ಓಟ್ಸು ಮತ್ತು ಚಾಕೋಸು. ಮಕ್ಕಳು ಚಾಕೋಸ್ ಬೇಕು ಅಂತಂದರು. ಹಾಗಾಗಿ ಅವ್ರಿಗೆ ಚಾಕೋಸ್ ಬುಕ್ ಮಾಡಿದ್ದೆ. 12 ಮಿನಿಟ್ಸ್ ಡೆಲಿವರಿ, 16 ಮಿನಿಟ್ಸ್ ಡೆಲಿವರಿ, 10 ಮಿನಿಟ್ಸ್ ಡೆಲಿವರಿ ಅಂತೆಲ್ಲ ಬರುತ್ತಲ್ಲ. ಸೊ ಹಾಗಾಗಿ ಫ್ಲಿಪ್ಕಾರ್ಟಲ್ಲೇ ಬುಕ್ ಮಾಡಿದೆ ಸಂಡೇ. ಏನಕ್ಕೆ ಅಂದರೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇವತ್ತು ಯಾಕೋ ಚಾಕೋಸ್ ತಿನ್ಬೇಕು ಅನ್ನಿಸ್ತು. ಅಂದರೆ ಸ್ವಲ್ಪ ಡಯಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಕಾರ್ನ್ಫ್ಲೆಕ್ಸು ಮತ್ತು ಓಟ್ಸು ಹೆಲ್ತ್ಗೆ ತುಂಬ ಒಳ್ಳೆಯದು. ಹಾಗಾಗಿ ತಿನ್ನೋಣ ಅಂತ ಬುಕ್ ಮಾಡಿದೆ. ಹಾಗೆ ಇಲ್ಲಿ ನಮ್ಮ ಮನೆ ಮುಂದೆ ಜಾಗ ಇದೆ. ಜಾಗದಲ್ಲಿ ಸೊಪ್ಪು ಬೆಳೆದಿತ್ತು. ಅದು ಅರ್ಬೆ ಸೊಪ್ಪು ಇರುತ್ತಲ್ಲ, ಸೇಮ್ ಅದೇ ಥರ ಇರುತ್ತೆ. ಫ್ರೆಶ್ ಸೊಪ್ಪು ಹುಟ್ಟಿತ್ತು. ಓನರ್ನ ಕೇಳಿದ್ವಿ, ನಮ್ಮ ಮನೆ ಓನರ್ನ, ಅವರೇನಾದರೂ ಹಾಕಿದಾರ ಅಂತ. ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಆ ಸೊಪ್ಪನ್ನ ಕುಯ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಹಾಗೆ ಈ ಕಡೆ ರೋಡ್ ಸೈಡ್ ಇದ್ದಿದ್ದು ನಾನು ಕುಯ್ಕೊಳ್ಳಿಲ್ಲ. ಈ ಕಡೆ ಖಾಲಿ ಜಾಗದಲ್ಲಿ ಬೆಳೆದಿತ್ತಲ್ಲ, ಅಲ್ಲಿ ಈ ಸೊಪ್ಪೆಲ್ಲ ಕುಯ್ಕೊಂಬಂದೆ. ಫ್ರೆಶ್ ಸೊಪ್ಪು ಕುಯ್ಕೊಬಂದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಇಟ್ಕೊಂಡೆ ನಾನು. ಅಂದರೆ ನನಗೆ ಈ ಸೊಪ್ಪು ತುಂಬ ಇಷ್ಟ. ಎಳೆ ಸೊಪ್ಪಿತ್ತು. ಹಾಗೆ ನೋಡಿದ್ರೆ ಬಾಯಿ ನೀರು ಬರ್ತಾಯಿತ್ತು. ಹಾಗಾಗಿ ಅದನ್ನು ತೊಗೊಂಬಂದು ಕ್ಲೀನ್ ಮಾಡಿಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟೆ. ಇಲ್ಲಿ ನೋಡ್ತಾ ಇರ್ಬೋದು, ಇವತ್ತು ಬೆಳಗಿನ ತಿಂಡಿಗೆ ಹಾಲಲ್ಲಿ ಕಾರ್ನ್ಫ್ಲೆಕ್ಸ್ ಹಾಕ್ಕೊಂಡು ತಿಂದೆ. ಹಾಗೆ ಸಕ್ಕರೆ ಹಾಕ್ಕೊಳ್ಳಿಲ್ಲ. ಸ್ವಲ್ಪ ಆದಷ್ಟು ಡಯಟ್ ಮಾಡಬೇಕು, ಸಿಕ್ಕಾಪಟ್ಟೆ ದಪ್ಪ ಆಗಿಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಐತೆ. ಹಾಗಾಗಿ ಫುಡ್ಡನ್ನು ಕಂಟ್ರೋಲ್ ಮಾಡಿ, ಫುಡ್ಡಲ್ಲಿ ಯಾವ ರೀತಿ ನಾವು ನಮ್ಮ ಬಾಡಿನ ವೆಯ್ಟ್ ಲಾಸ್ನ ಮ್ಯಾನೇಜ್ ಮಾಡೋದು ಅಂತ ಹೇಳ್ಬಿಟ್ಟು ಮಾಡೋದಕ್ಕೋಸ್ಕರ ಆ ರೀತಿ ಮಾಡಿದೆ. ಹಾಗೆ ಇಲ್ಲಿ ಸೊಪ್ಪನ್ನ ನೋಡ್ತಾ ಇರ್ಬೋದು, ಸೋಸ್ಕೊತಾ ಇದ್ದೀನಿ. ಅಂದರೆ ಗಲೀಜು ಏನಿರಲ್ಲ, ಆದರೆ ಹೂವು ಎಲ್ಲ ಇರುತ್ತೆ. ಅಕಸ್ಮಾತ್ ಅಲ್ಲಿ ಏನಾದರೂ ತರುವಾಗ ಏನಾದರೂ ಇರುತ್ತಲ್ವ, ಹಾಗಾಗಿ. ಹಾಗೆ ಚಾಕೋಸ್ ತಂದಿದ್ದರಿಂದ ಮಕ್ಕಳು ಚಾಕೋಸ್ನೂ ತಿಂತಾಯಿದ್ದಾರೆ. ಏನಕ್ಕೆ ಅಂದರೆ ಇವತ್ತು ಭಾನುವಾರ ಒಂದು ಫಂಕ್ಷನ್ಗೆ ಹೋಗಬೇಕಿತ್ತು, ಮನೆ ಗೃಹ ಪ್ರವೇಶಕ್ಕೆ. ನೀವು ತಮ್ನೈಲ್ ನೋಡೇ ಗೊತ್ತಿರುತ್ತೆ ಅನಿಸುತ್ತೆ ನಿಮಗೆ. ಹಾಗಾಗಿ ನಾನು ಸೊಪ್ಪೆಲ್ಲ ಬಿಡಿಸಿ ಮಕ್ಕಳು ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆದರು. ಅವರು ಚಾಕೋಸ್ ತಿಂದರು. ಹಾಗೆ ನಾನು ಕಾರ್ನ್ಫ್ಲೆಕ್ಸ್ನ ತಿಂದು ನಾನು ಕೂಡ ರೆಡಿ ಆದೆ. ನೋಡ್ತಾ ಇರ್ಬೋದು, ಇಬ್ಬರು ಹಾಕ್ಕೊಂಡು ತಿಂತಾಯಿದ್ದಾರೆ. ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಇದು ಚಾಕೋಸ. ದೊಡ್ಡೊಳಗೆ ಚಿಕ್ಕ ಮಗು ಇದ್ದಾಗೆಲ್ಲ ನಾನು ಕೊಡಿಸ್ತಾ ಇದ್ದೆ. ಹಾಗಾಗಿ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟು ಇಲ್ಲಿ ಬಸ್ ಸ್ಟಾಪ್ವರೆಗೂ ಹಸ್ಬೆಂಡು ಕರ್ಕೊಂಬಂದು ಬಿಟ್ಟರು. ಬಸ್ಸು ಖಾಲಿ ಇತ್ತು. ಹಾಗೆ ಅವರಿಬ್ಬರು ಹಿಂದೆ ಸೀಟಲ್ಲಿ ಕೂತ್ಕೊಂಡ್ರು, ನಾನು ಮುಂದೆ ಕೂತ್ಕೊಂಡೆ. ಬಸ್ ಖಾಲಿ ಇದ್ದಿದ್ದರಿಂದ 3 ಜನ ಒಂದೇ ಸೀಟಲ್ಲಿ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಹಾಗಾಗಿ ಅಕ್ಕ ತಂಗಿ ಒಂದು ಸೀಟಲ್ಲಿ ಕೂತ್ಕೊಂಡು ಇಲ್ಲಿ ನಾಯಂಡಹಳ್ಳಿವರೆಗೂ ಬಂದ್ವಿ. ಅಲ್ಲಿ ಮೆಟ್ರೋ ಬರೋದಕ್ಕೆ ಒಂದು 5 ನಿಮಿಷ ಟೈಮ್ ಸಿಕ್ತು. ಹಾಗಾಗಿ ಅಲ್ಲೇ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ನಾಯಂಡಹಳ್ಳಿಯಿಂದ ಚಲ್ಗಟ್ಟಾಗೆ ಹೋಗ್ಬೇಕಿದ್ದು ನಾವು. ಅಲ್ಲಿ ಮೆಟ್ರೋ ಹತ್ತಿ ಇಲ್ಲಿ ಬಂದ್ವಿ ಚಲ್ಗಟ್ಟಾಗೆ. ಇಲ್ಲಿ ನಾವು ಬಂದಿದ್ದು ಗೃಹ ಪ್ರವೇಶಕ್ಕೆ. ಗೆಳತಿ ಟೈಲರಿಂಗ್ ಅಂತ ಹೇಳ್ಬಿಟ್ಟು ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆಯಲ್ವ, ಸೊ ಅದರಲ್ಲಿ ಬಂದಿದ್ದು. ಮನೆ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲಿ ರಾಮೋಹಳ್ಳಿ ಹತ್ರ ಇರೋದು. ಹಾಗೆ ರಾಮೋಹಳ್ಳಿ ಶ್ರೀರಾಮ ದೇವ್ರ ದೇವಸ್ಥಾನ ಹಿಂದೆ ಇವ್ರದ್ದು ಮನೆ ಇರೋದು. ಮುಕ್ಕಾಲು ಸೈಟ್ ಅಂದರೆ 2030 ಮನೆ ಕಟ್ಟಿದ್ದಾರೆ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಮಾಡಿ, ತುಂಬ ಚಿಕ್ಕದೇನೆ ಸಿಂಗಲ್ ಬೆಡ್ರೂಮ್ ಮನೆ ಮಾಡಿ ಪಾರ್ಕಿಂಗ್ ಜಾಗ ಬಿಟ್ಕೊಂಡಿದ್ದಾರೆ. ಹಾಗೆ ಫಸ್ಟ್ ಫ್ಲೋರಲ್ಲಿ ಹಾಲು ಮತ್ತು ಓಪನ್ ಕಿಚನು, ಸ್ವಲ್ಪ ದೊಡ್ಡದಾಗಿ ದೇವ್ರ ಮನೆ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಡೂಪ್ಲೆಕ್ಸ್ ಮಾಡ್ಕೊಂಡಿದ್ದಾರೆ ಮನೆ ಒಳಗಡೆಯಿಂದನೇ ಹೋಗೋಂಗೆ. ಹಾಗೆ ಸೆಕೆಂಡ್ ಫ್ಲೋರಲ್ಲಿ 2 ರೂಮ್, ದೊಡ್ಡದು 2 ರೂಮ್ ಮಾಡಿಕೊಂಡು, ಹಾಗೆ ಸ್ವಲ್ಪ ಬಾಲ್ಕನಿ ಬಿಟ್ಟಿದ್ದಾರೆ. ಹಾಗೆ 3rd ಫ್ಲೋರಲ್ಲಿ ಒಂದು ರೂಮ್ ಮಾಡಿ ಓಪನ್ ಬಿಟ್ಟಿದ್ದಾರೆ. ವಿಡಿಯೋ ಮಾಡ್ಕೊಂಡಿದ್ದೀನಿ, ಎಲ್ಲ ನೀಟಾಗಿ ಕಂಪ್ಲೀಟಾಗಿ ವಾಚ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಹಾಗೆ ಸಪೋರ್ಟ್ ಮಾಡಿ. ನನಗೂ ಇವ್ರು ಹೆಂಗೆ ಪರಿಚಯ, ಗೆಳತಿ ಟೈಲರಿಂಗ್ ಯೂಟ್ಯೂಬ್ ಚಾನಲ್ ಅವರು ಅಂತ ಅಂದರೆ, ಮುಂಚೆ ನಾವು ಒಂದೇ ಸತಿ ಯೂಟ್ಯೂಬ್ ಚಾನಲ್ ಮಾಡಿದ್ದು. ನಾನು ವರ್ಕಿಂಗ್ ವುಮೆನ್ ಸಿಂಪಲ್ ಲೈಫ್ ಅಂತ ಹೇಳ್ಬಿಟ್ಟು ನನ್ನ ಚಾನಲ್ ನೇಮ್ ಇತ್ತು. ಅವರು ಗೆಳತಿ ಟೈಲರಿಂಗ್ ಅಂತ ಟೈಲರಿಂಗ್ ಬಗ್ಗೆ ಹಾಕ್ಕೊಡ್ತಿದ್ರು. ಹಾಗೆ ನಾನು ಕ್ಲಾಸ್ ಅಂತಂದರೆ ಡೈಲಿ ವ್ಲಾಗ್ಸ್ನ ಮತ್ತು ರೆಸಿಪೀಸ್ನ ಹಾಕ್ತಾಯಿದ್ದೆ. ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಬಟ್ ಹಾಕುವಾಗ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ,
ನಾನು ನಮ್ಮ ಮನೆಯದೆಲ್ಲ ಹಾಕಿದ್ದೆ ಮತ್ತು ಇವರು ಎಲ್ಲ ಪರಿಚಯ ಆಗಿದ್ದರು ನನಗೆ ಆವಾಗ ಮೆಸೇಜ್ ಅಂದರೆ ಕಮೆಂಟ್ಸಲ್ಲಿ ಇಬ್ಬರದ್ದು ಚೆನ್ನಾಗಿ ಆವಾಗ ಹೋಗ್ತಾಯಿತ್ತು. ಬಟ್ ನಮ್ಮೂರಲ್ಲಿ ನಮ್ಮ ಮನೆಯದೆಲ್ಲ ಹಾಕಿದ್ದೆ, ಅಮ್ಮನ ಮನೆಯದು. ಅದೇ ಟೈಮಲ್ಲಿ ಕಳ್ತನ ಆಯಿತು ಅಮ್ಮನ ಮನೇಲಿ. ಹಾಗಾಗಿ ನಾನು ಮನೆಯದು ಹೋಮ್ ಟೂರು ಹಾಗೆ ನಾವಿರೋ ಮನೆ ಇದು ಎಲ್ಲ ಹಾಕಿರೋದಕ್ಕೆ, ಅಡ್ರೆಸ್ಸು ಎಲ್ಲ ಹಾಕಿರೋದಕ್ಕೆ ಯಾರೋ ನೋಡ್ಕೊಂಡು ಬಂದು ಕಳ್ತನ ಮಾಡಿಬಿಟ್ಟವ್ರೆ ಅಂತ ಒಂದು ಮನಸ್ಸಲ್ಲಿ ತುಂಬ ಇದಾಯಿತು. ಹಾಗಾಗಿ ಎಲ್ಲ ವಿಡಿಯೋಸ್ ಡಿಲೀಟ್ ಮಾಡಿಬಿಟ್ಟೆ. ಹಾಗೆ ಚಾನಲ್ಲು ಫ್ರೀಸ್ ಆಗೋಯಿತು. ಸ್ವಲ್ಪ ದಿವಸ ನಾನು ಯಾವುದೂ ಯೂಟ್ಯೂಬ್ ಚಾನಲ್ ಮಾಡಲಿಲ್ಲ. ಆಮೇಲೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಮಾಡಿದೆ. ಅದರಲ್ಲೂ ಕೂಡ ಇವರು ಕಾಂಟ್ಯಾಕ್ಟಲ್ಲಿದ್ದರು. ಆಮೇಲೆ ಹಂಗೆ ಮಾತಾಡಿಕೊಂಡು ನಂಬರ್ ಇಸ್ಕೊಂಡ್ರೆ ಕಮೆಂಟ್ಸ್ ಮಾಡಿಕೊಂಡೆ. ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿಕೊಂಡು ನಾವು ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೀಗೆ ಮಾತಾಡ್ತಾಯಿದ್ವಿ. ಮಾತಾಡುವಾಗ ಎಲ್ಲನೂ ಅವರು ಯಾವಾಗಾದರೂ ಫ್ರೀಯಾಗಿದ್ದಾಗ ಮಾಡೋರು, ನಾನು ಫ್ರೀಯಾಗಿದ್ದಾಗ ಮಾತಾಡಿವೆ. ಬಟ್ ಅವರು ನಾವು ಒಂದು ಸಲನೂ ಮೀಟ್ ಆಗಿರಲಿಲ್ಲ. ಈಗ ಮೊನ್ನೆ ಅವರಿಗೆ ಈ ಥರ ಹೇಳಿದರು, ಮನೆ ಕಟ್ತಾಯಿದ್ದೀವಿ ಈ ಥರ ಎಲ್ಲ ಅಂತ. ಗೃಹ ಪ್ರವೇಶ ಕರೆಯಲ್ವಾ ಅಂತ ಹೇಳಿದ್ದೆ. ಅಯ್ಯೋ ಕರಿತೀನಿ, ಮಿಸ್ ಮಾಡ್ದಲೆ ಅಂತ ಹೇಳಿದರು. ಹಾಗಾಗಿ ಬಂದು ಮನೆಗೆ ಇನ್ವಿಟೇಷನ್ ಕೊಟ್ಟೋದ್ರು. ನಾನು ಆ ವಿಡಿಯೋನ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಅವ್ರದ್ದು ಗೆಳತಿ ಟೈಲರಿಂಗ್ ಹೋಗಿ ಬರೀ ಗೆಳತಿ ಅಂತ ಚಾನಲ್ ಆಗಿದೆ. ಅವರು ಪೂಜಾ ಟಿಪ್ಸ್ ಬಗ್ಗೆ ಒಳ್ಳೊಳ್ಳೆ ವಿಡಿಯೋಸ್ನ ಹಾಕ್ತಾಯಿರ್ತಾರೆ. ಸೊ ಅವ್ರ ಚಾನೆಲ್ಲೂ ನೀವು ನೋಡಿರ್ತೀರ ಅನಿಸುತ್ತೆ. ಇವಾಗ ಅವ್ರದ್ದು ಮನೆಯದು ನಾನು ವಿಡಿಯೋ ಕ್ಲಿಪ್ನ ತೊಗೊತಾ ಇದ್ದೀನಿ. ಫಸ್ಟ್ ಫ್ಲೋರಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 2 ರೂಮ್ ಇದೆ. ಹಾಗೆ ಅಟ್ಯಾಚು ಬಾತ್ರೂಮು, ಹಾಗೆ ಬೆಡ್ಡೆಲ್ಲ ಹಾಕ್ಸಿದ್ದಾರೆ. ವಾರ್ಡ್ರೋಬ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಫಾರ್ಮ್ ಹೌಸ್ ಇದೆ ಎದುರುಗಡೆ. ಹಂಗಾಗಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ವೆದರು ಮತ್ತು ವ್ಯೂ ತುಂಬ ಇಷ್ಟ ಆಯಿತು. ಅವರು ಹಸ್ಬೆಂಡು ಮತ್ತು ಅವ್ರ ಮಗ 3 ಜನ ಇರೋದು. ಹಂಗಾಗಿ ಮನೆ ಸಾಕು ಅಂತ ಅನ್ನಿಸ್ತು. ಅವರು ಮನೆಯಂತೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಇದು ಒಂದು ರೂಮು. ಈ ರೂಮಲ್ಲಿ ಮಿರರ್ ಇದೆ. ಇದು ನೆಕ್ಸ್ಟು ಸೆಕೆಂಡ್ ಫ್ಲೋರಲ್ಲೂ ಅಷ್ಟೇ ಮನೆ ತುಂಬ ಚೆನ್ನಾಗಿದೆ. ಈ ಥರ ಮನೆ ಕಟ್ಟಬೇಕು ಅಂತಂದರೆ ಎಷ್ಟೋ ದಿನಗಳು ಬೇಕಾಯ್ತದೆ. ಹಾಗೆ ಗಳಿಗೆ ಕೂಡಬೇಕು, ಟೈಮ್ ನಮಗೆ ಬರಬೇಕು. ಬಟ್ ಇವರು ಸೈಟ್ ತೊಗೊಂಡು 18 ವರ್ಷ ಆಗಿತ್ತಂತೆ. ಸೈಟು ಮುಂಚೆನೇ ತೊಗೊಂಡಿದ್ದು ಇವರು ಇಲ್ಲಿ. ಇವಾಗ ಮನೆ ಕಟ್ಟೋ ಟೈಮ್ ಕೂಡ ಬಂದಿದೆ. ಹಾಗೆ ಮನೆ ಕಟ್ತಾ ಇದ್ದಾರೆ. ಎಲ್ಲರಿಗೂ ಹೆಣ್ಣು ಹೊನ್ನು ಮಣ್ಣು ಹಾಗೆ ಮನೆ ಆಗಲಿ, ಒಂದು ಯಾವುದೇ ಆಗಲಿ ಎಲ್ಲದಕ್ಕೂ ಕೇಳ್ಕೊಂಡು ಬಂದಿರಬೇಕು. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಆಗಲ್ಲ. ಅದಕ್ಕೆ ಎಲ್ಲ ಗಳಿಗೆ ಟೈಮು ಕೂಡಬೇಕು. ಹಾಗೆ ನಮ್ಮ ಅದೃಷ್ಟನೂ ಇರಬೇಕು. ಹಾಗೆ ದೇವರ ಸಂಕಲ್ಪನೂ ಇರಬೇಕು. ಸುಮ್ಮನೆ ಹಾಗೆ ಸಿಗಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ಕಡೆ ತೋಟ, ಈ ಕಡೆ ಹಸಿರು, ಹಾಗೆ ಪಕ್ಕದಲ್ಲೇ ಕೆರೆ ಕೂಡ ಇದೆ ಇವ್ರ ಮನೆ ಪಕ್ಕದಲ್ಲಿ ಈ ಸೈಡಲ್ಲಿ. ತುಂಬ ಚೆನ್ನಾಗಿದೆ. ನನಗೆ ನೋಡಿ ತುಂಬ ಖುಷಿ ಆಯಿತು. ಹಾಗಾಗಿ ಎಲ್ಲ ಕಡೆ ವಿಡಿಯೋ ಕ್ಲಿಪ್ನ ತೊಗೊಂಡೆ. ಹಾಗೆ ಇಲ್ಲಿ ಅವ್ರ ಹಸ್ಬೆಂಡು ಯಾರ ಜೊತೆನೋ ಮಾತಾಡ್ತಾಯಿದ್ರು. ಆಮೇಲೆ ನಾನು ಕೂಡ ಹೋಗಿ ಊಟ ಮಾಡ್ಕೊಂಬಂದಮೇಲೆ ಸರಿ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಮಾತಾಡಿಸ್ಬಿಟ್ಟು ಹೊರಟೆ. ಅವರು ಇದ್ದು ಹೋಗ್ಬೋದಿತ್ತು ಅಂತಂದರು. ಇಲ್ಲ ಮಕ್ಕಳು ಬಂದಿದ್ರಲ್ಲ, ಸೊ ಹಾಗಾಗಿ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ಮಕ್ಕಳು ಕರ್ಕೊಂಬಂದಿಲ್ಲ ಅಂದರೆ ಇರ್ಬೋದಿತ್ತು. ಬಟ್ ಮಕ್ಕಳು ಕರ್ಕೊಂಬಂದಿದ್ದರಿಂದ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಮಕ್ಕಳು ಮತ್ತು ಹೊರಟ್ವಿ. ಹಾಗೆ ಆಚೆ ಬಂದಾಗ ಇದೊಂದು ಕ್ಲಿಪ್ನ ತೊಗೊಂಡೆ. ಅವ್ರ ಮನೆಯದು ಎಷ್ಟು ಚೆನ್ನಾಗಿದೆ ಹೊರಗಡೆಯಿಂದ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಹಾಗೆ ಇಲ್ಲಿ ಪಕ್ಕದಲ್ಲೇ ಊಟದ ವ್ಯವಸ್ಥೆ ಎಲ್ಲ ಮಾಡಿದರು. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಏನು ಟೇಸ್ಟಿಂಗ್ ಪೌಡರ್ ಹಾಕಿರಲಿಲ್ಲ. ಹಾಗೆ ಅದು ಇದು ಏನು ಹಾಕಿರಲಿಲ್ಲ. ಚೆನ್ನಾಗಿ ಮಾಡಿಸಿದ್ರು. ಊಟನೂ ಕೂಡ ಅಲ್ಲೇ ಮಾಡ್ತಾಯಿದ್ರು. ದೋಸೆ ಎಲ್ಲ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ರಾಮದೇವ್ರ ದೇವಸ್ಥಾನ ಇದೆ. ಇದ್ರ ಹಿಂದೆಯೇ ಅಂದರೆ ಸ್ವಲ್ಪ ಡೌನಲ್ಲಿ ಅವ್ರ ಮನೆ ಇರೋದು. ಹಾಗೆ ಇಲ್ಲಿ ಬರುವಾಗ ರಾಮದೇವ್ರ ದೇವಸ್ಥಾನದ ಹತ್ರನೂ ಕೂಡ ನನಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ಹಾಗೆ ಕೆರೆ ಇದೆ ಇಲ್ಲಿ. ಕೆರೆ ಮತ್ತು ಇಲ್ಲೇ ಹಾಲು ಬೂತು, ನೀರು ಟ್ಯಾಂಕು ಎಲ್ಲ ಇದೆ. ಹಾಗೆ ವ್ಯೂ ನೋಡಿದ್ನೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಹಾಗಾಗಿ ಒಂದು ಕ್ಲಿಪ್ ತೊಗೊಂಡು ಆದಮೇಲೆ ನಾವು ಇದು ಆಟೋ ಹತ್ತಿ ಬರ್ತಾ ಇರೋದು ವಾಪಸ್. ಅಂದರೆ ರಾಮೋಹಳ್ಳಿಲಿ ಅವ್ರು ಇರೋದು. ರಾಮೋಹಳ್ಳಿಯಿಂದ ಚಲ್ಗಟ್ಟ ಮೆಟ್ರೋ ಸ್ಟೇಷನ್ನಿಗೆ ನಾವು ಆಟೋದಲ್ಲಿ ಬಂದ್ವಿ. ಹೋಗುವಾಗಲೂ ಆಟೋದಲ್ಲಿ ಹೋದ್ವಿ. ಮೆಟ್ರೋ ಸ್ಟೇಷನಿಂದ ಅವ್ರ ಮನೆಗೆ ಬರುವಾಗಲೂ ಆಟೋ ಬುಕ್ ಮಾಡ್ಕೊಂಡು ಬಂದ್ವಿ. ಇದು ಚಲ್ಗಟ್ಟ ಮೆಟ್ರೋ ಸ್ಟೇಷನ್ನು. ಅಂದರೆ ಬ್ಲೂ ಕಲರ್ ಮೆಟ್ರೋ ಹೋಗುತ್ತಲ್ಲ, ಅದು ಇರೋದು. ಹಾಗೆ ಇಲ್ಲಿ ಹೋಗುವಾಗ ಹಾಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ನನ್ನ ಮಕ್ಕಳಂತೂ ಇಬ್ಬರು ಹೀಲ್ಸ್ ಹಾಕ್ಬಿಟ್ಟಿದ್ದಾರೆ. ಹಾಗೆ ದೊಡ್ಡವಳು ಸಿಂಪಲ್ಲಾಗಿ ರೆಡಿಯಾಗಿದ್ದಾಳೆ, ಚಿಕ್ಕವಳೂ ಅಷ್ಟೇ ಸಿಂಪಲ್ಲಾಗಿ ರೆಡಿಯಾಗಿದ್ದಾರೆ. ಈ ಬೇಸಿಗೆಗೆ ಕಂಫರ್ಟಬಲ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆ ಬರುವಾಗ ಮೆಟ್ರೋ ಫುಲ್ಲು ಖಾಲಿ ಇತ್ತು. ನೋಡ್ತಾ ಇರ್ಬೋದು, ಈ ಕಡೆಯೂ ಇಲ್ಲ ಜನ, ಆ ಕಡೆಯೂ ಇಲ್ಲ. ಯಾಕಂದರೆ ಎಂಡ್ ಅಲ್ವಾ, ಡೆಡ್ ಎಂಡ್ ಅಲ್ವಾ, ಆ ಕಡೆ ಜನ ಕಮ್ಮಿ ಇರಲಿಲ್ಲ. ಆಮೇಲೆ ಬರ್ತಾ ಹತ್ಕೋತಾ ಇದ್ರು. ನಾವು
ಮೈಸೂರು ರೋಡಿಗೆ ಟಿಕೆಟ್ ತೊಗೊಂಡಿದ್ದೆ. ಟಿಕೆಟ್ ತೊಗೊಂಡು ಅಲ್ಲಿ ಇಳಿದು ಮತ್ತೆ ಅಲ್ಲಿಂದ ಬಸ್ಸಲ್ಲಿ ಬಂದಿದ್ದು. ನೋಡ್ತಾ ಇರ್ಬೋದು ಫುಲ್ಲು ನನ್ನ ಮುಖ ಎಲ್ಲ ಟೈರ್ಡಾಗಿ ಯಾವ ರೀತಿ ಆಗಿದೆ ಅಂತ. ಹಾಗೆ ಬರುವಾಗ ವ್ಯೂ ಈ ರೀತಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೆಂಗಳೂರಲ್ಲಿಂದ ಹೊರಗಡೆ ಇರೋದ್ರಿಂದ ತುಂಬ ಚೆನ್ನಾಗಿತ್ತು ವ್ಯೂ. ಸೊ ಎಲ್ಲ ಹಂಗೆ ಒಂದು ವಿಡಿಯೋ ಕ್ಲಿಪ್ಸ್ನ ಮಗಳು ತೊಗೊಂಡಿದ್ದಾಳೆ, ಫೋನ್ ಅವಳ ಹತ್ರ ಇತ್ತು. ಇದು ಕೆಂಗೇರಿ ಹತ್ರ ಬರೋ ಇದು ವ್ಯೂ. ಅಂದರೆ ಇಲ್ಲಿ ಕೆಂಗೇರಿ ಉಪನಗರದಿಂದ ಕೆಂಗೇರಿ ಸ್ಟೇಷನ್ಗೆ ಹೋಗ್ತೀವಲ್ಲ ಅಲ್ಲಿದು. ಹಾಗೆ ಅದು ರಿಟರ್ನ್ ಗಿಫ್ಟ್ ಕೊಟ್ಟಿದ್ದರು. ಅಂದರೆ ತಾಂಬೂಲ ಕೊಡ್ತಾರಲ್ಲ, ತಾಂಬೂಲದ ಜೊತೆ ಇದೊಂದು ಕೊಟ್ಟಿದ್ದರು. ಮಕ್ಕಳು ಮನೆಗೆ ಬಂದು ಓಪನ್ ಮಾಡಿ ನೋಡ್ತಾ ಇದ್ದಾರೆ. ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಏನಿದೆ ಅಂತ ಹೇಳಿಬಿಟ್ಟು ಇದರಲ್ಲಿ ಪೀಠ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು. ಅಂದರೆ ಇದು ಕಲ್ಲು ಇರುತ್ತಲ್ವ, ಅಂದರೆ ಗ್ರಾನೈಟ್ ಕಲ್ಲಿರುತ್ತಲ್ಲ ಮನೆಗೆಲ್ಲ ಹಾಕಿಸ್ತಾರಲ್ಲ, ಆ ಗ್ರಾನೈಟ್ ಕಲ್ಲಿಗೆ ಉಡೊಂದು ಪೀಠ ಥರ ಮಾಡಿ ಮತ್ತು ಅದಕ್ಕೆ ಪೇಂಟ್ ಮಾಡಿ ಸ್ಟೋನೆಲ್ಲ ಹಾಕಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ನಮಗೆ ನೋಡೋದಕ್ಕೆ ಇಷ್ಟ ಆಯಿತು. ನಮ್ಮ ಮಕ್ಕಳು ಅಮ್ಮ ಇದ್ರ ಮೇಲೆ ಕಳಸ ಇಡ್ಬೋದು, ಹಾಗೆ ದೇವರು ವಿಗ್ರಹಗಳನ್ನ ಇಡ್ಬೋದು, ಹಾಗೆ ದೇವರು ಇದನ್ನು ಇಡ್ಬೋದು ಅಂತ ಹೇಳ್ತಾಯಿದ್ರು. ತೆಗ್ದು ಇಟ್ಕೊಳ್ಳಿ ಅಂತ ಹೇಳಿ ನೋಡಿದೆ. ತುಂಬ ವೆಯ್ಟ್ ಇತ್ತು. ಹಾಗೆ ಇಲ್ಲಿ ಅರಿಶಿನ ಕುಂಕುಮ ಅಕ್ಕಿ ಇದೆಲ್ಲ ಕೊಟ್ಟಿದ್ದರು. ಇದನ್ನು ಏನೇ ಕೊಟ್ರೂ ಅರಿಶಿನ ಕುಂಕುಮ ನಮಗೆ ಅವ್ರು ಕೊಟ್ಟು ತೊಗೊಳ್ತೀವಲ್ಲ, ಅರಿಶಿನ ಕುಂಕುಮ ತೊಗೊಂಡಂಗೆ ಆಗೋಲ್ಲ. ಯಾಕಂದರೆ ಎಲ್ಲ ಪ್ಯಾಕೆಟ್ ಹಾಕಿರ್ತಾರೆ. ಸೊ ನಾನು ಬರುವಾಗ ಅರಿಶಿನ ಕುಂಕುಮ ತೊಗೊಂಡು ಬಂದೆ ಅವ್ರ ಮನೆಯಿಂದವ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.